ಈಗ IAS ಮಾಡಬೇಕು ಅಥವಾ KS ಮಾಡಬೇಕು ಅಂತವ್ರು ನಾವು ನೋಡ್ತಾ ಇರ್ತೀವಿ ಸರ್. ಸಾಮಾನ್ಯವಾಗಿ ಈಗ ಸೆಂಟರ್ಗಳಿಗೆ ಹೋಗಿ ಕಲಿಯೋದು ಬೇರೆ, ಈ ಎಕ್ಸಾಮ್ಗೆ ಬೇಕಾದಂಥ ಡಂಪ್ಸ್ಗಳು ತುಂಬ ಜನ ತಗೊಳ್ತಿರ್ತಾರೆ. ಜೊತೆಗೆ ಈಗ 4ನೇ ಕ್ಲಾಸ್ ಮಕ್ಕಳು ಪುಸ್ತಕಗಳು ಅಂದರೆ ಸೋಷಿಯಲ್ ಅಲ್ಲಿಂದನೂ ಕೂಡ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಪ್ರಿಪ್ರೇಷನ್ ಅನ್ನೋದು ಓದುವ ರೀತಿ ಅಥವಾ ನಾವು ಕಲೆಕ್ಟ್ ಮಾಡುವಂಥ ಇನ್ಫಾರ್ಮೇಷನ್ಗಳು ಹೇಗಿರಬೇಕು, ನಿಮ್ಮಲ್ಲಿ ಹೇಗೆ ಕೊಡ್ತೀವಿ? ಈಗ ನೋಡಿ, ಈಗ ನಾನು ನಿಮ್ಗೆ ಹೇಳಿದಾಗೆ ಸಿವಿಲ್ ಸರ್ವಿಸ್ ಒಂದು ಸಾಗರ. ಆ ಸಾಗರದಲ್ಲಿ ಎಲ್ಲಿಂದ ಏನು ಬೇಕಾದ್ರೂ ಬರ್ಬೋದು, 4ನೇ ಕ್ಲಾಸ್ದು ಬರ್ಬೋದು, ಕೆಲವು ಬಾಲಿಶ ಅನ್ಸ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಸೊ ಯು ಶುಡ್ ಬಿ ಪ್ರಿಪೇರ್ಡ್, ವೆರಿ ವೆರಿ ಓಪನ್ ಮೈಂಡೆಡ್ ಆಗಿರಬೇಕು. ಏನೆಲ್ಲ ಕಲ್ತ್ಕೊಳ್ಳೋಕೆ ಸಾಧ್ಯ ಅದೆಲ್ಲ ಕಲ್ತ್ಕೋತಾ ಇರಬೇಕು, ನಂಬರ್ 1. ಆಮೇಲೆ ಸಿವಿಲ್ ಸರ್ವಿಸ್ ಅಗಾಧತೆಯಿಂದ ನೀ ಏನು ಬೇಕಾದ್ರೂ ಆಗಬಲ್ಲೆ, ನೆಕ್ಸ್ಟ್ ಅದು. ಆಮೇಲೆ ಯಾವುದೋ ವಯಸ್ಸಲ್ಲ. ಈಗ ನೋಡಿ, ಈಗ ನಾನು ಸಿವಿಲ್ ಸರ್ವಿಸ್, ಈಗ ಉದಾಹರಣೆಗೆ ನನ್ನ ಜೀವನದಲ್ಲಿ ಮೇಲೆ ಬರಬೇಕು ಅಂದರೆ ಇಟ್ಸ್ ಅ ಕಂಟಿನ್ಯೂಸ್ ಪ್ರಾಸೆಸ್. ಸೊ ನೀನು ಸಿವಿಲ್ ಸರ್ವಿಸೇ ಆಗಬೇಕು ಅಂದರೆ ನೀನು ಏನೆಲ್ಲ ಮೈಗೂಡಿಸ್ಕೋಬೇಕು ಅನ್ನೋದೇ ಹೈಸ್ಕೂಲಿಂದಲೂ ಶುರು ಮಾಡ್ಬೋದು, ಅಥವಾ ನೀವು ಡಿಗ್ರಿಯಿಂದಲೂ ಶುರು ಮಾಡ್ಬೋದು. ನೀವು ಎಕ್ಸಾಮ್ಗೆ ಈಗಲೇ ಬರಬೇಕು ಅಂತೇನಿಲ್ಲ. ಈಗ ಹೇಗೆ ಈಗ ಡಾಕ್ಟರ್ ಆಗೋಕ್ಕೆ, ನೀಟ್ ಆಗೋಕ್ಕೆ ಇವರು 5ನೇ ಕ್ಲಾಸಿಂದ ಶುರು ಮಾಡ್ತಾರೆ, ಆ ಮಟ್ಟಕ್ಕೆ ಇದಕ್ಕೆ ಅದಕ್ಕಿಂತ ಮೀರಿ ನಾರ್ತ್ ಇಂಡಿಯಾಲಂತೂ ತುಂಬ ಕಾಮನ್ ಈಗ ಇದು. ಒಬ್ಬರು IAS IPS ಆಗಬೇಕು ಅಂದರೆ ನಾರ್ತ್ ಇಂಡಿಯಾದಲ್ಲಿ ನಿಮಗೆ 5ನೇ ಕ್ಲಾಸಿಂದಲೇ ಶುರು ಮಾಡ್ತಾರೆ, ಆ ಮಟ್ಟಕ್ಕೆ ಫೌಂಡೇಶನ್ ಸ್ಟಾರ್ಟ್ ಆಗುತ್ತೆ ಈಗ. ಸೊ ಇಲ್ಲಿ ನೀವು ಅದಕ್ಕೆ ಅಗಾಧತೆಗೆ ನೀವು ರೆಡಿ ಇರಬೇಕು. ಮತ್ತು ನೀವು ಕೇಳಿದ್ರಿ, ನಮ್ಮದು ಕೋಚಿಂಗ್ ಅಲ್ಲ, ನಮ್ಮದು ಮಾರ್ಕ್ ಟೆಸ್ಟ್ ಕೊಡೋದು ಅಂತಲ್ಲ. ವಿ ಆರ್ ನಾಟ್, ಒಂದು ಯಾವುದೇ ಸ್ಕೂಲ್ಗೆ ಹೋದಾಗ 3 ಇರುತ್ತೆ. ಒಂದು ಕರಿಕ್ಯುಲಮ್, ಇನ್ನೊಂದು ಕೋ ಕರಿಕ್ಯುಲಮ್, ಇನ್ನೊಂದು ಎಕ್ಸ್ಟ್ರಾ ಕರಿಕ್ಯುಲಮ್. ನಂದು ಕರಿಕ್ಯುಲಮ್ ಅಂದರೆ IAS ನಿಂಗೆ ಸೋಷಿಯಾಲಜಿ ಹೇಳ್ಕೊಡಲ್ಲ ನಾನು. ಸೋಷಿಯಾಲಜಿನ ಹೆಂಗೆ ಓದಬೇಕು, ಅದನ್ನು ಹೆಂಗೆ ಸ್ಟ್ರೆಂಥನ್ ಮಾಡೋಕ್ಕೆ ನಿನ್ನಲ್ಲಿ ಇರಬೇಕಾದ ಗುಣ ಸಾಮರ್ಥ್ಯಗಳೇನು ಅಂತ ನಾವು ನೋಡ್ತೀವಿ. ಸೊ ವಿ ಆರ್ ಯುವರ್ ಬೇಸಿಕಲಿ ಕೋ ಕರಿಕ್ಯುಲಮ್ ಪಾರ್ಟ್ನರ್ ಆರ್ ಎಕ್ಸ್ಟ್ರಾ ಕರಿಕ್ಯುಲಮ್ ಪಾರ್ಟ್ನರ್. ವಿ ಆರ್ ನಾಟ್ ಯುವರ್ ಕರಿಕ್ಯುಲಮ್ ಕೋಚ್. ನಾನು ಶಾಲೆ ಅಲ್ಲ, ನಾನಿನ್ನ ಎಕ್ಸ್ಟ್ರಾ ಕರಿಕ್ಯುಲರ್ ಪಾರ್ಟ್ನರ್. ದಟ್ ಈಸ್ ವಾಟ್ ವಿ ಡೂ. ಓಕೆ, ಈಗ ಕಾರ್ಯಕ್ರಮ ನೋಡ್ತಾ ಇರುವಂತಹ ವೀವರ್ಸ್ಗಳು ಈಗ ನಿಮ್ಮ ಒಂದು ಮಿಷನಲ್ಲಿ ತಾವು ಕೂಡ ಜಾಯ್ನ್ ಆಗಬೇಕು ಅಂದರೆ ಹೇಗೆ? ನೋಡಿ, ಈಗ ನಿಮ್ಗೆ ಹೇಳಿದೆ 12 ಗಂಟೆದು ಹೇಳಿದೆ. ಫಸ್ಟ್ ಆಫ್ ಆಲ್ ಟೈಮ್ ಇಸ್ ಟೇಕನ್ ಕೇರ್. ಭಾಳ ಸ್ಟ್ರೆಸ್ ಫ್ರೀ ಅವ್ರ ಮನೇಲೆ ಕೂತ್ಕೊಂಡು ಮಾಡ್ಬೋದು. ಅದಕ್ಕೇನಿದೆ ಅದನ್ನ 10 ದಿನದಲ್ಲಿ ಅವ್ರಿಗೆಲ್ಲ ಲೈಫೇ ಬದಲಾಗೋಗುತ್ತೆ. ಇದು ಸೇರ್ಕೋಬೇಕು ಅಂದರೆ ಭಾಳ ಸರಳ. www.irisepro.in ಮೊದಲನೇದು ಇದು. ಅಲ್ಲಿ 2 ಆಪ್ಷನ್ ಕೊಡ್ತೀವಿ. ಒಂದು, ನಿಮಗೆಲ್ಲ ಬೇರೆ ಬೇರೆ ವೀಡಿಯೋ ಎಲ್ಲ ನೋಡಿ ನಿಮ್ಗೆ ಇಂಪ್ರೆಸ್ ಆದಾಗ ನಾ ಬ್ಯಾಕ್ಗ್ರೌಂಡ್ ಅಲ್ಲೇ ನೀವು ಪೇ ಮಾಡ್ಕೋಬೋದು. ಯು ಡೋಂಟ್ ಹ್ಯಾವ್ ಟು ವೇಸ್ಟ್ ಟೈಮ್. ಇಲ್ವಾ ನಿಂಗೆ ಫರ್ದರ್ ಏನೋ ತಿಳ್ಕೊಬೇಕಾ, ನಾನೊಬ್ಬ ಇಡೀ ವರ್ಲ್ಡಲ್ಲಿ CEO ಆಗಿ ಪ್ರತಿದಿನ ಮಕ್ಕಳಿಗೆ ಅಥವಾ ಪೇರೆಂಟ್ಸ್ಗೆ ಅನುಕೂಲ ಆಗಲಿ ಅಂತ ಪ್ರತಿದಿನ ನಾನು ಲೈವ್ಗೆ ಬರ್ತೀನಿ. ನೀವು ರಿಜಿಸ್ಟರ್ ಆದರೆ ನಿಮಗೆ ಲೈವ್ ಆ್ಯಕ್ಸಸ್ ಸಿಗುತ್ತೆ. ಏನು ಬೇಕೋ ಆ ಪ್ರಶ್ನೆಗಳು ಅಕ್ರಾಸ್ ಇಂಡಿಯಾ ಆಲ್ರೆಡಿ ಬರ್ತಾ ಇದ್ದಾರೆ. ಅವ್ರ ಪ್ರಶ್ನೆಗಳು ಬಂದು ನೇರವಾಗಿ ನನ್ನ ಹತ್ರ ಕೇಳ್ಬೋದು. 2 ಆಪ್ಷನ್ಸ್ ಮಾಡಿದ್ದೀವಿ. ಆಮೇಲೆ ನೀವು ಭಾಳ ಆಶ್ಚರ್ಯ ಪಡ್ತೀರಾ, ಇದನ್ನು 10,000, 20,000, 30,000 ಅಲ್ಲ, ಎಲ್ರಿಗೂ ಅನುಕೂಲ ಆಗಬೇಕು. ಪರ್ಟಿಕ್ಯುಲರ್ ಬಡವರಿಗೆ ಮತ್ತು ಮಿಡ್ಲ್ ಕ್ಲಾಸ್ಗೂ ಅನುಕೂಲ ಆಗಬೇಕು ಅಂತ ವಿ ಹ್ಯಾವ್ ಕೆಪ್ಟ್ ದ ಫೀ ಜಸ್ಟ್ ಅಟ್ 4,999. ಲಕ್ಷಾಂತರ ಕೊಡೋದು ನೀ ಬೇಡ. 4,999ರಲ್ಲೇ ನಿನ್ನ ಸಾಮರ್ಥ್ಯ ಮತ್ತು ಹೋಗಬೇಕಾಗಿರೋ ದಾರಿ ಎಲ್ಲವೂ ನೀನು ಗೊತ್ತಾಗೋದು. ದಟ್ ಈಸ್ ದ ಬ್ಯೂಟಿ ಆಫ್ ದಿಸ್.